ಹಲೋ ವೆಲ್ಕಮ್ ಟು ದ ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಶಾವಿಗೆ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ, ನೋಡೋಣ ಬನ್ನಿ. ತುಂಬ ಚೆನ್ನಾಗಿ ಬರುತ್ತೆ ಇದು ಟಿಫಿನ್ನು. ಈ ಕಲರ್ ಬರೋದಕ್ಕೆ ನಾನು ಏನು ಹಾಕಿದ್ದೀನಿ ಅಂತ ತೋರಿಸ್ತೀನಿ ಮುಂದೆ, ಹಾಗೆ ನೋಡ್ತಾ ಇರಿ. ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಹೆಲ್ದಿಯಾಗಿರೋಂಥ ಬ್ರೇಕ್ಫಾಸ್ಟು. ಲಂಚ್ ಬಾಕ್ಸು ಸಹ ಮಕ್ಕಳಿಗೆ ಹಾಕ್ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿರುತ್ತೆ ನೋಡೋದಕ್ಕೆ. ಬೇಗ ದಿಢೀರ್ನಂತ ಮಾಡ್ಕೋಬೋದು. ಇದಕ್ಕೆ ಯಾವುದೇ ಒಂದು ರುಬ್ಬೋದಾಗಲಿ ಉದ್ದಿನಬೇಳೆ ಸೋಡಾ ಪುಡಿ ಫರ್ಮೆಂಟೇಷನ್ ಏನು ಬಳಸಿಲ್ಲ, ನಾನು ಹಾಗೆ ಮಾಡಿದ್ದೀನಿ. ಇದನ್ನು ಮಾಡೋದು ಹೇಗೆ ಅಂತ ಈಗ ನೋಡೋಣ ಬನ್ನಿ. ನಾನಿಲ್ಲಿ ಫಸ್ಟ್ ಒಂದು ಬೀಟ್ರೋಟನ್ನು ತೊಗೊಂಡಿದ್ದೀನಿ. ಬೀಟ್ರೋಟನ್ನು ಮೇಲ್ಗಡೆ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು 4-5 ಜನಕ್ಕೆ ಆಗೋಷ್ಟು ಮಾಡೋದ್ರಿಂದ ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತಾರೋ ನೋಡಿಕೊಂಡು ಕ್ವಾಂಟಿಟಿ ತೊಗೊಳ್ಳಿ. ಹೆಚ್ಚಿರೋಂಥ ಬೀಟ್ರೋಟ್ನ ಮಿಕ್ಸಿ ಜಾರ್ಗೆ ಹಾಕಿ 1-2 ಬೌಲಷ್ಟು ಅನ್ನ ತೊಗೊಂಡಿದ್ದೀನಿ. ರಾತ್ರಿ ಅನ್ನ ಇದ್ದರೂ ಪರವಾಗಿಲ್ಲ, ಬಿಸಿ ಅನ್ನ ಆದರೂ ಪರವಾಗಿಲ್ಲ. ನಾನು 1-2 ಬೌಲಷ್ಟು ಅನ್ನ ತೊಗೊಂಡಿದ್ದೀನಿ ಒಂದು ಬೀಟ್ರೋಟ್ಗೆ. ಅದನ್ನು ಸಹ ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಬೌಲ್ಗೆ ತಗೊಬೇಕು. ಇದು ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ನೀರು ಸೇರ್ಸೋಕ್ಕೆ ಹೋಗ್ಬೇಡಿ, ಎಷ್ಟು ಬೇಕೋ ರುಬ್ಬೋದಕ್ಕೆ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ರುಬ್ಬಿರೋದೊಂದು ಬೌಲಿಗೆ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ. ಈ ಪೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ, ಜಾಸ್ತಿ ಸೇರ್ಸೋಕ್ಕೆ ಹೋಗ್ಬೇಡಿ, ಯಾಕಂದರೆ ಮೇಲೆ ನೀರು ಸೇರಿಸೋ ಅವಶ್ಯಕತೆ ಇರಲ್ಲ. ಈ ಪೇಸ್ಟ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇದನ್ನು ನಾವು ರೊಟ್ಟಿ ಚಪಾತಿ ಅದಕ್ಕೆ ಕಲಿಸ್ತೀವಲ್ಲ, ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಒಂದು ಅರ್ಧ ಈ ಥರ ಕಲಸಿದ ಮೇಲೆ ಕೈಗೆ ಅಂಟುತ್ತೆ ಇದು ಅನ್ನ ರುಬ್ಬಿರೋದ್ರಿಂದ. ಹಾಗಾಗಿ ಸ್ವಲ್ಪ ಎಣ್ಣೆನ ಕೈಗೆ ಸ್ಪ್ರೆಡ್ ಮಾಡಿಕೊಂಡು ಈ ಥರ ಕಲಿಸೋದ್ರಿಂದ ಅಂಟೋದಿಲ್ಲ, ಕೈಗೆ ಚೆನ್ನಾಗಿ ಬರುತ್ತೆ. ಈಗ ನಾನು ಕೂಡ ನೋಡಿ ಎಲ್ಲ ಕಲಸಿ ಇಡ್ತೀನಿ ಈಗ ರೆಡಿ ಮಾಡಿ. ಈ ಥರ ಕಲಸಿಟ್ಕೊಂಡ್ರೆ ಸಾಕು. ಈಗ ನಾನು ಚಕ್ಲಿ ಒರಳಿಗೆ ಹಾಕೋದ್ರಿಂದ ಇದನ್ನು ಸಿಲಿಂಡರ್ ಶೇಪಾಗಿ ಚಕ್ಲಿ ಒರಳಿಗೆ ಎಷ್ಟು ಬೇಕೋ ಅಷ್ಟು ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀನಿ. ಚಕ್ಲಿ ಒರಳಿಗೆ ಸ್ವಲ್ಪ ಎಣ್ಣೆನ ಹಚ್ಚಿ ನಾನೀಗ ಈ ಒರಳಿಗೆ ಹಾಕೋತಾ ಇದ್ದೀನಿ. ಇಡ್ಲಿ ಥರ ಒತ್ಕೊಬೇಕಲ್ವ ಅದಕ್ಕೆ. ಈಗ ನಾನು ಇಡ್ಲಿ ಸ್ಟ್ಯಾಂಡಿಗೆ ಸ್ವಲ್ಪ ಎಣ್ಣೆನ ಹಚ್ತಾ ಇದ್ದೀನಿ. ಎಣ್ಣೆ ಹಚ್ಚಿ ಇಡ್ಲಿ ಒತ್ತೋದ್ರಿಂದ ಇದು ಕಚ್ಚೋದಿಲ್ಲ, ಚೆನ್ನಾಗಿ ಬರುತ್ತೆ, ಹಾಗೆ ಕ್ಲೀನಾಗಿ ಎದ್ದು ಬರುತ್ತೆ, ತಟ್ಟೆಗೆಲ್ಲ ಅಂಟೋದಿಲ್ಲ. ಹಾಗಾಗಿ ನಾನು ಈಗ ಎಲ್ಲ ಎಣ್ಣೆನ ಸ್ಪ್ರೆಡ್ ಮಾಡಾದಮೇಲೆ ಚಕ್ಲಿ ಒರಳಿಂದ ನಾನು ಈಗ ಶಾವಿಗೆ ಇಡ್ಲಿ ಥರ ನಾನು ಒತ್ಕೋತಾ ಇದ್ದೀನಿ. ಎಲ್ಲ ತಟ್ಟೆಗಳಿಗೂ ಇದೇ ಥರ ಎಣ್ಣೆನ ಸ್ಪ್ರೆಡ್ ಮಾಡಿ ಇಡ್ಲಿ ಥರ ಒತ್ಕೊಬೇಕು. ಇದು ಒತ್ಕೊಳ್ಳೋಷ್ಟರಲ್ಲಿ ನಾನು ಸ್ಟವ್ ಮೇಲೆ ಕುಕ್ಕರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಯಾಕಂದರೆ ಇಡ್ಲಿ ಥರ ಬೇಯಿಸ್ಕೊಬೇಕಲ್ವ, ಹಾಗಾಗಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ನೀರು ಕಾಯೋಷ್ಟರಲ್ಲಿ ಎಲ್ಲ ಪ್ಲೇಟ್ಗಳನ್ನು ನಾನೀಗ ರೆಡಿ ಮಾಡಿ ಇಟ್ಕೋತೀನಿ. ಈಗ ಎಲ್ಲಕ್ಕೂ ಈ ಥರ ಒತ್ತಿಟ್ಕೊಂಡಿದ್ದೀನಿ. ಇದನ್ನು ಸ್ಟ್ಯಾಂಡಿಗೆ ಹಾಕ್ಬಿಟ್ಟು ನೀರು ಕಾದಿರೋಂಥ ಕುಕ್ಕರಿಗೆ ಇದನ್ನು ಇಟ್ಟು ಒಂದು 10-12 ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ. ಇಡ್ಲಿ ಯಾವ ಥರ ಬೇಯಿಸ್ಕೊತೀವೋ ಆ ಥರ ಬೇಯಿಸ್ಕೊಬೇಕು. ಈಗ ನಾನು ಕೂಡ ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಈಗ ಆಗಿದೆ. ಈಚೆಗಡೆ ತೆಗೆದು ತಣ್ಣಗಾದ್ಮೇಲೆ ಇದನ್ನು ನಾನು ರಿಮೂವ್ ಮಾಡ್ಕೊತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ. ಇದಕ್ಕೆ ಯಾವುದೇ ಒಂದು ಕಲರ್ ಬಳಸಿಲ್ಲ ನಾನು, ಬೀಟ್ರೋಟ್ ಹಾಕಿರೋದ್ರಿಂದ ತುಂಬ ಕಲರಾಗಿ ಬಂದಿದೆ. ಇದನ್ನು ನೋಡಿದ ತಕ್ಷಣ ಮಕ್ಕಳು ತಿನ್ನಬೇಕು ಅಂತ ಇಷ್ಟಪಡ್ತಾರೆ. ಹೊರಗಡೆ ತಿಂಡಿಗಳಿಗಿಂತಲೂ ಈ ಥರ ಮಕ್ಕಳಿಗೆ ಕಲರ್ಫುಲ್ಲಾಗಿ ಹೆಲ್ದಿಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮಾಡಿದ ತಿಂಡಿನೇ ಮಾಡ್ತಾಯಿದ್ರೆ ಎಲ್ಲರಿಗೂ ಬೇಜಾರು ಅನಿಸುತ್ತೆ. ಈ ಥರ ಡಿಫ್ರೆಂಟಾಗಿ ಏನಾದರೂ ಒಂದು ಟ್ರೈ ಮಾಡಿ ಕೊಡ್ತಾಯಿದ್ರೆ ಎಲ್ಲರಿಗೂ ಮನೆ ಊಟ ಇಷ್ಟಪಡ್ತಾರೆ. ನಾನು ಕೂಡ ಇದನ್ನು ಮಾಡಿದ್ದೆ, ಮನೇಲೆಲ್ಲ ತುಂಬ ಇಷ್ಟಪಟ್ಟರು. ನೋಡಿ ಇದನ್ನು ತೆಗಿತಾ ಇದ್ದೀನಿ ಕೈಯಿಂದ. ಒಂದು ಚೂರು ತಟ್ಟೆಗೆ ಏನು ಅಂಟ್ತಾ ಇಲ್ಲ, ಆರಾಮಾಗಿ ಹಾಗೆ ಬರ್ತಾ ಇದೆ. ಆಮೇಲೆ ಇದು ಮೆತ್ತಗೂ ಸಹ ಇಲ್ಲ, ಉದುರುವ ಕಡ್ಡಿ ಥರ ತುಂಬ ಚೆನ್ನಾಗಿ ಬಂದಿದೆ. ಲಂಚ್ ಬಾಕ್ಸು ಸಹ ಮಕ್ಳಿಗೆ ಹಾಕ್ಕೊಡ್ಬೋದು. ಇದ್ರ ಜೊತೆಗೆ ಚಟ್ನಿ ಸಾಂಬಾರು ಆಮೇಲಿಂದ ಸಾಗು ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಒಳ್ಳೆ ಗುಡ್ ಕಾಂಬಿನೇಷನ್ ಇದು ತಿಂಡಿ. ಇದಕ್ಕೆ ಬೇಕಿದ್ರೆ ನೀವು ಕಾಯಲ್ಲಿ ಮಾಡ್ಕೊಬೋದು. ಕಾಯಲ್ಲಿ ಜೊತೆನೂ ತಿಂದರೆ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಇದ್ರ ಮೇಲೆ ಸ್ವಲ್ಪ ಪುಡಿ ಬೆಲ್ಲ ಕಾಯಿ ತುರಿ ಹಾಕ್ಕೊಂಡು ಹಾಲನ್ನು ಸಹ ಹಾಕ್ಕೊಂಡು ತಿನ್ಬೋದು. ಈ ಥರ ಒಂದು ಥರ ಇಡ್ಲಿ ಮಾಡಿಕೊಂಡ್ರೆ ನೀವು ಇದನ್ನು 5-6 ರೀತಿಯಲ್ಲಿ ಟೇಸ್ಟ್ ಮಾಡ್ಬೋದು. ಹಾಗಾಗಿ ತುಂಬ ಮಲ್ಟಿಪಲ್ಲು ಇಡ್ಲಿ ಇದು ತುಂಬ ಚೆನ್ನಾಗಿದೆ. ಶಾವಿಗೆ ಥರ ತಿನ್ಬೋದು, ಇಡ್ಲಿ ಥರ ತಿನ್ಬೋದು, ಸ್ವೀಟಾಗಿ ತಿನ್ಬೋದು. ಆಮೇಲೆ ಚಟ್ನಿ ಸಾಗು ಸಾರು ಜೊತೆ ಯಾವ್ದು ಬೇಕಾದ್ರೂ ತಿನ್ಬೋದು. ತುಂಬ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಹಾಗಾಗಿ ತುಂಬ ಚೆನ್ನಾಗಿದೆ ಇದು. ನಾನು ಕೂಡ ಮನೇಲಿ ಮಾಡಿದ್ದೆ, ತುಂಬ ಎಲ್ಲ ಇಷ್ಟಪಟ್ಟರು. ಹಾಗಾಗಿ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಮ್ಮ ಮನೇಲೆಲ್ಲ ಇಷ್ಟಪಟ್ಟರೆ ಇದನ್ನು ನೀವು ಮಾಡ್ಕೊತಾ ಇರಿ. ಆರಾಮಾಗಿ ಅನ್ನ ಉಳಿದ್ರೆ ಸಹ ಇದನ್ನು ಮಾಡ್ಕೊಬೋದು. ಅನ್ನ ಉಳಿದಾಗ ವೇಸ್ಟ್ ಮಾಡೋ ಬದಲು ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಎಲ್ಲ ಇಷ್ಟಪಟ್ಟು ತಿಂತಾರೆ. ನೋಡಿ ಇದನ್ನು ಬಿಡಿಸಿ ತೋರಿಸ್ತಾ ಇದ್ದೀನಿ, ಯಾವುದೇ ಒಂದು ಅಂಟ್ತಾ ಇಲ್ಲ, ಉದುರುವಾಗಿ ತುಂಬ ಚೆನ್ನಾಗಿ ಬಂದಿದೆ. ಅಷ್ಟು ಚೆನ್ನಾಗಿರುತ್ತೆ ಈ ತಿಂಡಿ. ಹಾಗಾಗಿ ಹೊಸದ ಈ ಥರ ಇಡ್ಲಿನೇ ತಿಂದು ಬೇಜಾರು ಅನ್ನಿಸ್ದವ್ರಿಗೆ ಈ ಥರ ಒಂದು ಸತಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಾನು ಹಾಕೋಂಥ ವೀಡಿಯೋಗಳು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರ್ತವೆ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ನನ್ನ ವೀಡಿಯೋಗಳನ್ನು ಶೇರ್ ಮಾಡಿ. ನನ್ನ
ಚಾನಲ್ನನ್ನು ಫಾಲೋ ಮಾಡಿ. ಯಾಕಂದರೆ ನಾನು ನನ್ನ ಚಾನಲಲ್ಲಿ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕಿದ್ದೀನಿ. ಇನ್ಸ್ಟೆಂಟಾಗಿ ಮಾಡೋ ಅಂಥದ್ದು, ಬ್ಯಾಚುಲರ್ಸ್ ಮಾಡಿಕೊಡೋ ಅಂಥದ್ದು, ಒಳ್ಳೆ ಹೊಸ ಹೊಸ ರೆಸಿಪಿಗಳನ್ನು ಹಾಕಿದ್ದೀನಿ. ಹಾಗಾಗಿ ನನ್ನ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ.